ದಾನು 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 ಹೇಳ. ಹೇಳು, 5:30 ಆಗೈತಿ. ಹೇಳ್ತೀನಿ, ನೀವು ಹೋಗ್ರಿ ಬರ್ತೀನಿ. ಎದ್ದರ ಕುತ್ಕೋ. ಹೇಳ್ತೀನಿ ಹೋಗ್ರಿ. ದೌಡಿ ಹೇಳಂಗಾರ ಹಾಲು ಹಿಂಡ್ಕೊಂಬರ್ತೀನಿ, ಒಂದಿಟ್ಟು ಚಾ ಮಾಡ್ಕೊಡ್ಬಂತಿ. ದಾನು ಹೇಳ. ಆಯ್ತು ಮಾಡ್ಕೊಡ್ತೀನಿ, ಹೇಳ್ತೀನಿ ಹೋಗ್ರಿ. ಏನು ಹಾಲು ಹಿಂಡ್ಕೊಂಬರ್ತೀರಾ? ಹೋಗ್ರಿ, ಹಾಲು ಹಿಂಡ್ಕೊಂಬ ಹೋಗ್ರಿ, ನಾನು ಹಿಡ್ತೀನಿ ಸಾಕು. ಎದ್ದು ಬಾ, ಮಾರಿ ತೊಳ್ಕೊಂಬಿಡಿ, ಹಿಂದ ನಿದ್ದು ಹೊಕ್ಕತಿ. ಇಲ್ಲಾಂದ್ರೆ ಇಲ್ಲೇ ಕುತ್ಕೊಂಡೆ ಹೊಳೆ ಮಕ್ಕೋತಿ. ಬಾ ನಡೀರಿ. ಯವ್ವ, ಈಗ ಮುಕ್ಕೊಂಡಂಗೆ ಅನ್ಸೈತವ ನನಗೆ. ಲಕ್ಷ್ಮಿ, ಹಾ ಬೇ, ಹೀಗೆದ್ದೆ ಮರಿ ತಕೊಂಬರ್ಬೇಕಿಲ್ವೇ? ಚಾ ಮಾಡೀನಿ, ಚಾ ಕುಡಿತಿದ್ದಿ. ಹೀಗೆ ತಂಗಿ, ಇವತ್ತು ಯಾಕೆ ಇಟ್ಟು ದೌಡದ್ದಿ? ಯಾಕೆ ನಿದ್ದೆ ಬರಲಿಲ್ಲನ? ಎಲ್ಲಿ ಹೋಗ್ಬೇ, ರಾತ್ರಿ ಎಲ್ಲ ಚಂದ ನಿದ್ದಿನ ಬಂದಿಲ್ಲ ನನಗೆ. ರಾತ್ರಿ ಅನ್ನ ಸಾರು ಉಣ್ಣಲ್ವೇ, ಅದು ಅರ್ಗೆ ಇಲ್ಲಿ ನೋಡ್ಬೇ ನನಗೆ. ಮುಂಜಾನೆ 4 ಗಂಟೆ ಹಂಗೆ ಅದನ್ನ ಉಲ್ಟಿ ಮಾಡ್ಕೊಳ್ಳೋವರೆಗೂ ನನಗೆ ಸಮಾಧಾನನ ಆಗಲಿಲ್ಲ. ಮುಂಜಾನೆ 4 ಉಲ್ಟಿ ಮಾಡ್ಕೊಂಡೆ, ಹೊಳ್ಳಿ ನಿದ್ದಿನ ಹತ್ತಲಿಲ್ಲವೇ. ಇನ್ನು ಮಕ್ಕೊಂಡ್ರೆ ಮೈಕೆ ನೋವು ಆಕತಿ, ಇನ್ನು ಹೊಳ್ಳಾಡೋದಾಕತಿ ಆ ಕಡೆ ಈ ಕಡೆ ಅಂತೇಳಿ ನಾನು ಎದ್ದು ಹಂಗಾರೆ ಕೆಲಸ ಮಾಡೋಣ ಅಂತೇಳಿ ಮಾಡಾಕತ್ತೆ. ಇನ್ನು ನೀವು ಒಬ್ಬಕ್ಕೆ ಬಡ್ಕೊಂಡು ಮಾಡ್ತಿ ಅಂತೇಳಿ ಅಡುಗೆಗೆ ಇಟ್ಟೇನಿ. ಚಾ ಮಾಡೇನಿ, ಅನ್ನಕ್ಕೆ ಇಟ್ಟೇನಿ, ಒಂದಿಟ್ಟು ಪಲ್ಯನೂ ಮಾಡೇನಿ, ಒಂದಿಟ್ಟು ನಾಷ್ಟ ರೊಟ್ಟಿ ಮಾಡಿದ್ರೆ ಆತು. ನೀ ಮಕ್ಕ ತೊಗೊಂಬಂದು ಚಪ್ಪಗೆ ಚಹಾ ಕೊಟ್ಟು ನೀನು ಚಾ ಕುಡಿ, ನಾವು ಟಂಗ್ಳ ಬಗಲ ಮಾಡಿ ಬರ್ತೀವಿ. ವಾ ತಂಗಿ, ಒಬ್ಬಕ್ಕೆ ಎಟ್ಟ ಮಾಡ್ತೆ ಬೇಡವಾ, ಎಲ್ಲ ನೀನ ಮಾಡಬೇಡ, ಸುಮ್ಮನೆ ಅಂಗಳ ಕಸ ನಾ ಎಲ್ಲ ಹೊಡೆದು ಬರ್ತೀನಿ, ನೀನು ಹಾಕೊಂಡು ಕುಡಿ. ಚಾ ಕುಡ್ದೇನಾ? ಇಲ್ಲವೇ, ಈಗ ಒಂದೀಟ ಬಿಸಿನೀರು ಕುಡ್ದೇನೆ, ಅದು ಉಲ್ಟಿ ಆಗಿದ್ದಕ್ಕೆ ಆಮೇಲೆ ಚಾ ಕುಡಿತೀನಿ ತೋ. ಹಂಗನ ಚಾದಾಗ ಏನಾರು ತಿನ್ನಿಸ್ತೀನ? ನಿಮ್ಮ ಅಪ್ಪಗೆ ಹೇಳಿ ಬ್ರೆಡ್ ಬಿಸ್ಕೆಟ್ ಏನಾರು ತರಿಸ್ಲೇನ? ಹೇಳೇನಿವೆ, ಅಪ್ಪಗೆ ಆಗಲಕ್ಕೆ ಬ್ರೆಡ್ ತೊಗೊಂಬ ಒಂದಿಟ್ಟು ಚಾದಾಗ ತಿನ್ನಕತ್ ಹೇಳೀನಿ, ತರ್ತೀನಿ ಅಂದಾನ. ಹಾಲು ಹಿಂಡಕ್ಕೆ ಹೋಗ್ಯಾನ. ಹ್ಞೂನಯ್ಯವ, ನನಗೆ ಹಾಲು ಹಿಂಡ್ತೀನಿ, ಹೋಗಿ ಎದ್ದೆ ಚಾಕಿಡಿ ಹೇಳತ್ತೇಳಿ ನಾನು ಎಬಸ್ ಬಂದ ನೋಡಿ. ನೀ ಎದ್ದೆ ಅಂತ ನನಗೆ ಹೇಳೇ ಇಲ್ಲ ನೋಡ್ ತಂಗಿ. ಅಲ್ಲ, ಎಲ್ಲ ನೀನು ಹೋಗಕ್ಕೆ ಮಾಡಕತ್ತೀನೋ? ನಿಮ್ಮ ಮುಕ್ಕೊಂಡಾಳನ ತಡಿ ಎಬಸ್ ಬರ್ತೇನೆ ಅಂತ ಹೋಗ್ಯಾನವೇ ನೀನು ಎಬ್ಸಾಕ. ನಾ ಬ್ಯಾಡ್ ಬಿಡಪ್ಪ, ಮುಕ್ಕೊಳ್ಳಕ್ಕೆ ಅಂದ್ರೆ ಕೇಳಲಿಲ್ಲ ನೋಡಿ. ನೋಡಿ ಹೆಂಗಿರ್ಬೇಕು ನಿಮ್ಮ ಅಪ್ಪ. ನಾವು ಇನ್ನೊಂದಿಟ್ಟು ಹೊತ್ತು ಮುಕ್ಕೊಂಡಿದೆ ಅಂತ ತ್ರಾಸ ಆಕಿತ್ತು ನಿಮ್ಮ ಅಪ್ಪಗೆ. ಇವ ಆತ, ನಾನು ಅಂಗಳ ಬಗಲ ಮಾಡಿ ಬರ್ತೀನಿ, ನೀ ಈ ಕಡೆ ಬಾ. ಇವ ಬ್ಯಾಡ್ಬೇ, ನಾ ಎಲ್ಲ ಅಂಗಳ ಬಗಲ ಕಸ ಹೊಡಿತೀನಿ. ನೀ ಬಾ, ಚಾ ಕುಡಿ ಬಾ. ವೀರೇಶಣ್ಣನ ಎದ್ದಿಲ್ಲ, ಅವ್ನು ನೋಟಿ ಎಬಿಸಿ ಅವ್ನು ಚಾ ಹಾಕಿ ಕೊಡು. ಸರಿ ಬಾ, ನಾವು ನೀ ಮಾಡ್ಬಾ, ಏನು ಮುಂದಿನ ಐತಿ. ಹಂಗೆ ಸುಳ ಏನು ಅಂಗಳ ಕಸ ಹೊಡೆಯೋದು ಬಕ್ಕೊಂಡು ಹೊಟ್ಟಿ ಅಂತ ಅದು ಬಿಟ್ಕೊಂಡು ಬೇಡ ತಂಗಿ, ನಾ ಹೊಡಿತೀನಿ. ಏನಾಗೋದಿಲ್ಲ ಹೇಳಬೇ. ನನ್ನ ಮಗಳು ಈ ಹೊಟ್ಟಿ ಇಂಥದ್ದು ಇಟ್ಕೊಂಡು ಕೆಲಸ ಮಾಡೇನೆ ಅಂತತ್ ನೋಡಿ. ನೆನಪಾತು, ಇವತ್ತು ಮುಂಜಾನೆ 11 ಪಂಚಾಯತಿ ಐತಿ, ಹೇಳ್ಬೇಕು ಇವ್ರಿಗೆ. ಓ ತಡಿ, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಹಾಂ ಅಪ್ಪಾಜಿ. ನೀನ್ಯಾಕೆ ಅಂಗಳ ಕಸ ಹೊಡೆಯತ್ತೀವ? ತುಂಬ ಇಲ್ಲಿ ನಾ ಹೊಡಿತೀನಿ. ಅಲ್ಲ ನಿಮ್ಮ ಏನು ಮಾಡತ್ತಳಕ್ಕೆ, ಆಕೆ ಹೊಡೆಯೋದು ಬಿಟ್ಟು ನೀನು ಕೊಟ್ಟಾಳ ನಾ ಅಂಗಳ ಕಸ ಹೊಡ್ಯಾಕ. ತೊಂಬರಿಯವ, ನಾ ಹೊಡಿತೀನಿ. ಇಲ್ಲ ಅಪ್ಪಾಜಿ, ಅವು ನಾನು ಹೊಡಿತೀನಿ ಅಂದ್ಲ. ನೀನು ಹಂಗಾರ ಒಟ್ಟು ಮಕ್ಕ ತೊಳ್ಕೊಂಡು ಚಾ ಕುಡಿ ಅಂತ ಹೇಳಿ ನಾನು ಅಂಗಳ ಕಸ ಹೊಡ್ಯಾಕ ಬಂದೆ. ಇರ್ಲಿ ಬಿಡಪ್ಪಾಜಿ, ನಾ ಹೊಡಿತೀನಿ. ತೊಂಬರವ ಇಲ್ಲಿ. ಬೇಡ ಅಪ್ಪಾಜಿ, ನಾ ಸುಮ್ನಿರವ. ಇಲ್ಲೇ ಅದಿರೆ ಲಕ್ಷ್ಮಿ. ಏನತ್ತಂದ್ಲು ನಿಮ್ಮ ಅವಸರ? ಹೇಳಿ ಏನು? ಇವತ್ತು ಮುಂಜಾನೆ 11 ಗಂಟೆಗೆ ಪಂಚಾಯತಿ ಐತಿ, ಹೋಗ್ಬೇಕು. ಮತ್ತೆ ನೀವು ಮರೆತು ಹೊಲಕ್ಕೆ ಹೋಗಿದ್ದೀರಿ, ಮತ್ತೆ ಅಲ್ಲಿ ಮುಂದೆ ಹುಡ್ಕೊಂಡು ಬರಕ್ಕೆ ಒಂದು ಹೊಲದ ಮಠ 11 ಗಂಟೆಗೆ ಹೋಗ್ಬೇಕು. ಇಬ್ರು ಮನ್ಯಾಗ ಇರ್ರಿ. ಗೊತ್ತೈತಿ ಹೇಳ, ನಮ್ಗೇನು ಅಟ್ಟ ನೆನಪಿಲ್ಲ ಅಂತ ಅನ್ಕೊಂಡಿಯೇನ? ಆತು ಹೋಗು, ನನಗೊಟ್ಟು ಚಾ ಹಾಕೊಂಬ ಹೋಗು. ಅಲ್ಲ, ಈ ಹುಡುಗಿಗೆ ಅಂಗಳ ಕಸ ಹೊಡ್ಯಾಕೆ ಬಿಟ್ಟಿಯಲ್ಲ ದಾನು ನೀನು. ಹೋಗು ಹಂಗೆ ಬರಮ್ಮನ ಒಂದು ಬೇಕಿಟ್ಟು ನೀರು ತೊಗೊಂಡಂಗೆ ಒಂದಿಟ್ಟು ಚಾ ತೊಗೊಂಬ, ಬಾಗಿಲಿಗೆ ನೀರು ಹಾಕ್ತೀನಿ. ಹೆಚ್ಚಿನವ್ರು ತರ್ತೀನಿ ತಡ್ರಿ. ಅಪ್ಪಾಜಿ ಏನ್ವಾ? ಪಂಚಾಯತಿಗೆ ಹೋಗಬೇಕನ್ನ ಅಪ್ಪಾಜಿ? ನೋಡಿ ತಂಗಿ, ಹುರಾ ಪಂಚರ ಅಂದ್ಮ್ಯಾಗ ನಾವು ಕಿಮ್ಮತ್ತು ಕೊಡ್ಬೇಕಾಗ್ತೈತಿ. ಅಲ್ಲಿ ತೀರ್ಮಾನ ಏನಾಕತ್ತದ 2ನೇ ಮಾತು. ಆದ್ರೆ ಅವರು ಪಂಚಾಯತಿ ಕುಡಿಸ್ಯಾರ ಅಂದಮೇಲೆ ನಾವು ಹಿರಿಯರಿಗೆ ಕಿಮ್ಮತ್ತು ಕೊಟ್ಟು ಹೋಗ್ಬೇಕಾಗ್ತೈತಿ. ಹೋಗೋನು, ಹೋಗಿದ ತಕ್ಷಣ ಅವರೇ ನಮ್ಗೆ ಅವನ ಪರ ನಮ್ಮ ಪರ ಅಂತ ಏನಿರಲ್ಲ, ಯಾವುದು ಸರಿ ಅನ್ನಿಸ್ತೈತಿ ಅದನ್ನು ಹೇಳ್ತಾರೆ. ನಮ್ಗೆ ಬರೋಬ್ಬರಿ ಅನಿಸಿ ನಮ್ಗೆ ಅನುಕೂಲ ಅನಿಸ್ತಿತ್ತು, ಅನ್ನ ಅವನ ಜೊತೆ ನಮ್ಮ ಕುಟ್ಟಾಗಿ ಇಟ್ಕೊಳಕ್ಕೆ. ಇಲ್ಲ ನಮಗೆ ಬರೋಬ್ಬರಿ ಅನಿಸಿಲ್ಲ ಅಂದ್ರೆ ಬಿಡೋನು, ಅಟ್ಟ ನಮ್ಮನ್ನಾರ ಕೈಯಲ್ಲಿ ಬಿಡ್ತಾರಲ್ಲ. ನಮಗೇನು ಅವ್ನ ಕುಟ ಬಾಳಂಗ ಇಲ್ಲ ಅಂದ್ರೆ ಏನು ಅವ್ರೇನು ನಮ್ಮನೇನು ಹಿಡ್ಕೋತಾರನ? ಏನಿಲ್ಲ, ಸುಮ್ಮ ಬಂದ್ಬಿಡೋದು. ನಮಗೆ ಆಗೋಂಗಿಲ್ಲ ಅಂದ್ರೆ ನಮಗೆ ನೀಗೋಂಗಿತ್ತ, ನಮ್ಗೆ ನಾವು ಹೇಳಿದಕ್ಕೆಲ್ಲ ಅನ್ನ ನಮಗೆ ಬರೋಬ್ಬರಿ ಅನ್ನಿಸ್ತಾ
ಹ್ಞೂ ಅನ್ನೋದು, ಇಲ್ಲ ಅಂದ್ರೆ ಇಲ್ಲ. ಏನು ನಮ್ಮನೇನು ಸಾಯಿ ಹೊಡಿತಾರ ನಾವು ರಂತ್ರಿಕ್ಕಿಲಿ? ಏನಿದೆ, ಹೆದರ್ಕೋಬೇಡ ನೀನು, ನಾ ಅದೇನೇ ಅವ್ವ. ಎಲ್ಲ ಮಾತಾಡೋನು, ಎಲ್ಲ ಸರಿ ಮಾಡೋನು ತಂಗಿ, ವಿಚಾರ ಮಾಡಬೇಡ. 11 ಗಂಟೆಗೆ ತಯಾರಾಗು, ಹೋಗ್ಬರನ್. ಒಂದು ಹಾಜರಿ ಹಾಕಿ ಹ್ಞೂ ಬಂದೇವಿ, ನೀವು ಹೇಳಿದ್ದೆಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳಿ ಬಂದ್ಬಿಡೋದು ಅಟ್ಟ. ಏನು ಅಪ್ಪಾಜಿ ನಿನ್ನ ಧೈರ್ಯ. ಹೆದರ್ಬೇಡ ತಂಗಿ, ನಾ ನಿಮ್ಮಪ್ಪ ಬದುಕಿರೋವರೆಗೂ ನಿನ್ನ ಒಂದು ಕೂದಲು ಕೊಂಕು ಮಾಡೋಕೆ ಸಾಧ್ಯ ಇಲ್ಲ ಅವ. ನಾ ಅದನಿ, ನೀ ಹೆದರ್ಬೇಡ. ಹಂಗೇನಾರು ಊರು ಪಂಚಾಯತಿಯವರು ನಿನ್ನ ಕುಟ್ಟಾಗ ಅವ ಭಾಳ ಬೇಕತ್ತ ತೀರ್ಪು ಕೊಟ್ರ ಅಂದ್ರೆ ಆ ಬೋಳಿ ಮಗಗೆ ನೋಡತ್ತಿ ನೀನು ಹ್ಯಾಂಗೆ ಮಾಡ್ತೇನೆ ಅನ್ನೋದು. ಅವು ನಾ ಹೇಳ್ದಂಗೆ ಕೇಳ್ಕೊಂಡು ನಾಯಿಗತ್ತೆ ಬಿದ್ದಿರ್ಬೇಕು ಅವ. ಹಂಗೆ ಮಾಡ್ತೀನಿ. ಆ ನೀಚರ ಮನೆಗೆ, ಆ ಕಟಗರ ಕೈಯಾಗ ನೀನು ಹೊಳ್ಳಿಗೆ ಆ ಮನೆಗೆ ಕಳಿಸ್ತೀನಿ ಅನ್ಕೊಂಡಿನ ತಂಗಿ. ಸತ್ತರು ಕಳಿಸೋಂಗಿಲ್ಲ ನಾನು. ನೋಡತ್ತಿ, ನಾ ಬದುಕಿರೋವರೆಗೂ ಆ ನಡೆಯಂಗಿಲ್ಲ. ಅವು ಏನಾಗಿದ್ರು ನನ್ನ ಕಣ್ಣು ಮುಂದೆ ನೀನು ಕುಟ ಬಾಳ್ಬೇಕು. ಹಂಗೆ ಮಾಡಿಸ್ತೀನಿ ಆ ಪಂಚಾಯತ್ಯಾಗ. ನೋಡ್ಬತ್ತಿ ನೀನು ನೋಡ್ವ, ಅವ್ರು ಏನಾರ ಅಂತು ಮಿಕ್ಕಿ ನೀನು ಕುಟ ಬಾಳಂಗೆ ಏನಾರ ಪಂಚರು ಕೊಟ್ರೆ ಅಂದ್ಕೊಳ್ಳೋ. ನಾ ಹೇಳೇನಿಲ್ಲ, ಇಲ್ಲೇ ಆ ಮನೆ ಐತಿ ಖಾಲಿ, ನಾವು ಕಡಿಸಿದ್ದು. ಖಾಲಿ ಅದ್ರಾಗ ಇದ್ದು ಬಿಡ್ರಿ, ಇಲ್ಲೇ ಕಣ್ಣು ಮುಂದೆ ಇರ್ತೀರಿ. ಏನು ಚಿಂತೆ ಮಾಡಬೇಡ. ಆ ಮನೆ ನಿನ್ನ ಹೆಸರಲ್ಲೇನ ಬರೋದು ಕೊಡ್ತೀನಿ. ಇರೋದೊಂದು ಮಗುಗೆ ರಗಡ್ ಆಸ್ತಿ ಐತಿ. ನಿನಗೇನು ಅದೊಂದು ಮನೆ ಕೊಟ್ರೆ ನಮಗೇನು ಬರ್ತಾನ ಬರೋದಿಲ್ಲ ತಂಗಿ. ವಿಚಾರ ಮಾಡಬೇಡ, ನಾ ಅದೇನಿ. ಇವತ್ತಿನ ಭಾಳ ಟೆನ್ಷನ್ ಮಾಡ್ಕೋಬೇಡದು ತಂಗಿ. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರು. ನಾ ಅದೇ ನಿಮ್ಮಪ್ಪ, ನಾ ಎಲ್ಲ ಬಗ್ಗೆ ಹರಿಸ್ತೀನಿ. ನಿಮ್ಮವ್ರ ಮಾತಾಡಿ ಕಿವಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ನೀನು ಇಲ್ಲೇ ಕಣ್ಣು ಮುಂದೆ ಇಟ್ಕೊಂಡೆ ನೀನು ಇಲ್ಲೇನ ಬಾಳೆ ಕಚ್ಚೋದು ನನ್ನ ಜವಾಬ್ದಾರಿ ಐತಿ. ಏನು ವಿಚಾರ ಮಾಡ್ಬಾರ್ದಂಗೆ. ಹಿಂದೆ ನೀ ಕಷ್ಟಪಟ್ಟಿದ್ದನ್ನು ಹೊಳ್ಳಿ ಅದು ಮರ್ಕಳಿಸ್ಬೇಡದು. ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಅಪ್ಪಂದೈತಿ. ವಿಚಾರ ಮಾಡಬೇಡ, ನಾ ಅದೇನು. ಹೋಗ್ತಂಗೆ, ಹೋಗಿ ಚಾ ಕುಡ್ದಿಯೇನ? ಹೋಗಿ ಚಾ ತಗೊಂಡು ಕುಡಿ ಹೋಗೋದಿಟ್ಟು. ಬ್ರೆಡ್ ತರಕ್ಕೆ ಹಿಡಿಯಿಲ್ಲ, ವೀರೇಶಗೆ ಎಬಿಸಿ ಬ್ರೆಡ್ ತರಕ್ಕೆ ಕಳಿಸೇನಿ. ತರ್ತಾನಂತ ಹೋಗ್ತಂಗೆ. ಮಾರಿ ತಕ್ಕೊಂಡು ಬ್ರೆಡ್ ಚಾ ತಿನ್ನು. ಹೋಗಿ ರೀ ಮತ್ತೆ ಅದಕ್ಕೆ ಬಂದ್ಲಿಕ್ಕಿ ಏನು ತಾನು? ಅಯ್ಯೋ ಮತ್ತೆ ಇದು ರೀ ಸುಮಾರು ಖಾಲಿ ಆಗ್ಯಾವ ನೋಡ್ರಿ. ಸುಮಾರು ತೊಗೊಂಡ್ಬರ್ಬೇಕು. ಅದೊಂದು 25 ಸೇರಿನ ಚೀಲನ ತೊಗೊಂಬಂದ್ಬೇಡ್ರಿ. 25 ಸೇರಿ ಅದಕ್ಕೆ ಬೇಕು? ಮತ್ತೆ ಅಲ್ಲಿ ಪಂಚ ಎಷ್ಟು ಮಂದಿ ಕೊಡ್ತಾರೆ ಏನೋ ಗೊತ್ತಿಲ್ಲ. ಒಂದು 25 ಸೇರಿ ತಂದ್ರೆ ಮನೆಗೂ ಹಾಕತಿ, ಅಲ್ಲಿ ಮಾಡಕ್ಕೂ ಹಾಕವು. ತೊಂಬರಿ ಅಟ ಎಲ್ಲಿ ತರೋದು? ಒಂದು 120 ರೂಪಾಯಿ ಕೊಟ್ಟು ಒಂದು 25 ಸೇರಿ ಸುಮಾರು ಚೀಲ ತರ ಕೆಟ್ಟ ಮಾಡ್ತೀರಿ. ಆತು ಹೇಳು, ತರ್ತೀನಿ. ಮತ್ತೆ ಸಕ್ಕರೆ ಚಾಪುಡಿ? ಬ್ಯಾಡ್ರಿ, ಸಕ್ರೆ ಚಾಪುಡಿ ಹಾಲು ಎಲ್ಲ ಹೋಗಿ ನಾ ಮೊದಲ ಮದಕರ ಮನೆಗೆ ಇಟ್ಟು ಬರ್ತೀನಿ. ಮತ್ತು ಚುಮ್ಮರಿನೂ ತಂದು ಕೊಟ್ಟರೆ ಅದನ್ನು ತೊಗೊಂಡೋಗಿ ಕೊಟ್ಟು ಬಿಡ್ತೀನಿ. ನಾನು ಇಲ್ಲೇ ಮತ್ತು ಒಗ್ಗರಣೆ ಮಾಡಿಟ್ಟೇನ್ರಿ ನಿನ್ನ ರಾತ್ರಿ. ಅದನ್ನು ಅಲ್ಲೇ ತೊಗೊಂಡೋಗ್ತಾನೆ, ಅಲ್ಲೇ ಕಲಿಸಿ ಮಾಡಕ್ಕೆ ಬರ್ತೈತಿ. ಆತು ಹೇಳು, ತರ್ತೀನಿ. ಆ ವೀರೇಶ್ ಈಗ ಬ್ರೆಡ್ ತರಕ್ಕೆ ಹೋದ ನೋಡು. ಅವೊಂದು ಫೋನ್ ಹಚ್ಚಿರಿ ಹೇಳು, ಅಲ್ಲೇ ತರ್ತಾನೆ. ಈ ಕಿರಾಣಿ ಅಂಗಡಿ ತೆಗೆದಿರ್ತೈತೇನೆ ಈಗ? ಹೋಗು, ಶರ್ಟಿಗೆ ಮುಂಜಾನೆ 6ಕ್ಕೆ ತೆಗಿತಾನ. ಶಟ್ರ್ ಅಂಗಡಿ ತೊಂಬರ ಕೇಳು. ಆಯ್ತು ತಗೋರಿ. ಮತ್ತೆ ಚಾನ ಬರ್ರಿ, ಇದೊಂದು ಟಂಗ್ಳ ಕಸ ಹೊಡೆದು ಬರ್ರಿ, ಚಾ ಹಾಕ್ಕೊಡ್ತೀನಿ. ನಡಿ. ನಮ್ಮ ಅತ್ತಿಗೆ ಚಾ ಮಾಡ್ಕೊಡೋದು ಒಂದು ದೊಡ್ಡ ಹಣಗಲಾಗೈತೆ ನನಗೆ. ಈಗ ಇದಕ್ಕೇನು ಹೆಸರು ಇಡ್ತಾಳೆ, ಏನು ಕುಡಿತಾಳೋ ಏನು ಬೇರೆದು ಮಾಡ್ಕೊಂಬಾ ಅಂತಾಳೆ. ಅದು ಚಾ ನಾ ಚಂದಾಗೆ ಮಾಡ್ತೀನಿ. ಯಾಕೆ ಹಿಂಗೆ ಮಾಡತ್ತಿದ್ದಾಳೆ ನಮ್ಮ ಅತ್ತಿ? ಜೀವ ನೋಡಿದ್ರೆ ಮಾದ ದಿನ ರಾತ್ರಿ ತಡಾಕಿ ಬರ್ತಾನೆ. ಯಾರಿಗೆ ಹೇಳೋದು ಒಂದೊಂದು ನಂಗಾಗೈತೆ ನನಗೆ. ನಿಂತು ಇಲ್ಲೇನು ವಿಚಾರ ಮಾಡುತ್ತಾಳೆ ಹೇಳು. ಶಿಲ್ಪ, ಐ ಲವ್ ಯು. ಸರಿ ರೀ, ಚಾ ತಗೋರಿ. ಯಾಕೆ ಶಿಲ್ಪ, ಏನಾಯ್ತು? ಯಾಕೆ ಸಪ್ಪಗದಿ? ಯಾಕೆ ನಮ್ಮವ್ ಏನಾರ ಅಂದ್ಲನ? ಅಯ್ಯೋ ಬಿಡ, ಯಾರು ಏನೂ ಅಂದಿಲ್ಲ. ತಗೋ ಚಾ ಕುಡಿ. ನಾನು ನೀರು ಕಾಸಿಟ್ಟಿನಿ, ಜಳಕ ಮಾಡು. ಅಲ್ಲಿ ಕಾಟ ಮೇಲೆ ನಿನ್ನ ಆಫೀಸ್ ಕರ್ಕೊಂಡು ಹೋಗೋ ಬಟ್ಟೆ ಐರನ್ ಮಾಡಿಟ್ಟಿದ್ದೀನಿ, ಹಾಕು. ಶಿಲ್ಪ, ಅತ್ತಿಯರಿಗೆ ಚಾ ಕೊಟ್ಟು ಬರ್ತೀನಿ. ನೀ ದೌಡ್ ರೆಡಿ ಆಗು. ಟಿಫನ್ ರೆಡಿ ಮಾಡಿದ್ದೀನಿ, ಉಪ್ಪಿಟ್ಟು ಮಾಡಿದ್ದೀನಿ. ಶಿಲ್ಪ, ಈಗ ಯಾಕೆ ಹೆಂಗೆ ಮಾಡತ್ತಾಳ? ಅವ್ವಗೆ ಏನಾದರೂ ಜಗಳ ಮಾಡಿದ್ರ? ಚೆ ಅವೆಲ್ಲ ಈಕೆ ಕುಟ್ಟ ಜಗಳ ಮಾಡೋದಕ್ಕೆಲ್ಲ ಏನೋ ಒಂದು ಮಾತು ಬಿರುಸ್ಲಿ ಅಂದಿರ್ತಾಳಟ. ಈಗ ಅದನ್ನೇನಾದರೂ ಮನಸ್ಸಿಗೆ ಹಚ್ಕೊಂಡ್ಲಾ? ಏನು ನಾನು ನಿನ್ನೆ ತಡ ಆಗಿ ಬಂದಿದ್ದೆ, ಅದಕ್ಕೇನಾದರೂ ಸಿಟ್ಟು ಮಾಡ್ಕೊಂಡ್ಲಾ? ಶಿವ, ಶಿಲ್ಪ, ಶಿಲ್ಪ.